ಮುಂಜಾನೆ ವಾತಾವರಣ ಅಂತೂ ಫಸ್ಟ್ ಕ್ಲಾಸ್ ಇರ್ತೈತಿ. ನಮ್ಮ ಕಡೆ ಅಂತಂದರೆ ಬಿಸಿಲು ಜಾಸ್ತಿ ಅಲ್ಲ, ಎಂಟಾಯ್ತಂದರೆ ಬಿಸಿಲು ಮನಗಂಡ ನೆತ್ತಿಗೆ ಬಡಿಯಂಗೆ ಆಗಿರ್ತೈತಿ. ಸೊ ಫಸ್ಟ್ ಈಗ ಫ್ಯೂವಲ್ ಇಲ್ಲರಿ. ನಾನು ನಿನ್ನೆ ಗಾಡಿ ಒಳಗೆ ಹಂಗೆ ಪ್ಯಾಕಿಂಗ್ ಮಾಡತ್ತಿದ್ದೆ. ರಾತ್ರಿ ಪೆಟ್ರೋಲ್ ಹಾಕ್ಸೋದು ನೆನಪಿಲ್ಲ. ಅಲ್ಲ ಹೋಗೋನತ್ತ ಪೆಟ್ರೋಲ್ ಹಾಕ್ಸೋನು ಅಲ್ಲೋ ಇಲ್ಲ. ಓ ಶೆಟ್ ಓಜ್ ಬಿತ್ರಿ ಇದು. ಹಂಗಂದ್ರೆ ನಾನು ನೋಡೇ ಇಲ್ಲ ಗಾಡಿಯಾಗ ಏಟೈತೆ ಪೆಟ್ರೋಲ್ ಹತ್ತೆ ಎಲ್ಲ ಸೇರಿ ಇನ್ನೊಂದು 20-30 ಕಿಲೋಮೀಟ್ರ್ ಹೋಗ್ಬೋದು ಅಟ್ಟೆ. ಹೈವೇನು ಬತ್ತೆ. ಈ ಬ್ರಿಡ್ಜಿನ ಯಾವಾಗ ಹಾಕೈತೆ ಅನ್ನೋದೇ ಗೊತ್ತಿಲ್ಲ. ಅದು ಜಲ್ದಿ ಆದರೆ ಭಾಳ ಚಲೋ. ಯಾಕಂದ್ರೆ ಇವು ದೊಡ್ಡ ಗಾಡಿ ಬರೋದು ಏನಾಗ್ಬಿಡ್ತಾವ್ರಿ, ಇಲ್ಲೇ ಬರ್ತಾವೆ. ದಿನ ಇಷ್ಟು ಟ್ರಾಫಿಕ್ ಆಕೈತಲ್ಲ, ಕೇಳೋಕ್ಕೆ ಹೋಗ್ಬಾರ್ದು. ಆಯ್ತು ಬತ್ರಿ ಟೋಲಿನ್ ಬಂದೇವ್ರಿ. ಇಲ್ಲೇ ಹೋಗ್ಬೇಕು. ದೋಸ್ತರು ಬಂದಿರ್ಬೇಕ್ರಿ. ಇಲ್ಲಿದಿಂದ 2 ಗಾಡಿ ಬರೋದವು. ಯಾಕೋ ಒಂದು ಗಾಡಿಯರೇ ಕಾಣತೈತಿ. ಎಸ್ ಬಂದಾರ. ಲೆಟ್ಸ್ ಗೋ ನಡ್ರಿ. ಚಾತು ಕುಡ್ದ ಬಿಡು ನತ್ತೇನ ನಡ್ರಿ. ಉಸು ಬೈಕ್ ರೆಡಿ ಅದು. ಹಾಂ, ಒಬ್ಬನ ಲಗೇಜ್ ಅದ್ರ ಹಾಕೇವಿ. ಇವ ಸಿಂಗಲ್ ಬರ್ತಾನೆ FZದಾಗ, ಅವ್ರು KTMದಾಗ ಅವರಿಬ್ರು ಬರ್ತಾರೆ. ನಂದ್ರೆ ನಾವಿಬ್ರದೇವಿ. ನೆಸಿಗ್ನಾಗ ಬೆಳಕಿಲ್ಲಾರ್ದಾಗ ಬಂದಿದ್ದೀವಿ. ತಿರುಗಿ ಬೆಳಕಾಗಿ ಹೋಯ್ತು. ಕಸಬಾ ಟೋಲ್ ಪ್ಲಾಜಾ ಇಲ್ಲೇ ಬಾಯ್ ಹೇಳುನತ್ತ. ಆರಾಮ್ಸೆ ಒಂದು 5-6 ದಿನ ಅಡ್ಡಾಡಿ ಬರೋಣ್ರಿ. ಎಲ್ಲಿ ಅಡ್ಡಾಡಿಲ್ಲ. ಒಂದು ಚಿಂತೆ ಐತೈತೆ. ಮೊದಲು ಗಾಡ್ಯಾಗ ಪೆಟ್ರೋಲ್ ಐತಿಲ್ಲ ಅನ್ನೋದು ಹೋಗ್ತೈತೆ ಮೊದಲು. ಸೊ ಫಸ್ಟ್ ಪ್ಯೂಲಪ್ ಆಯ್ತಂದ್ರೆ ತರಿ ಶಾಂತ ಆಕೈತಿ. ಇಲ್ಲ ಮುಂಜಾನೆ ಎದ್ದು ಎಲ್ಲರೂ ಗಾಡಿ ಕಾಲು ಹಚ್ಚೋದು ಆಗ್ಬಾರ್ದು. 1257 ರೂಪಾಯಿ ಫುಲ್ ಐತ್ರಿ ಫಸ್ಟ್ ಟ್ಯಾಂಕ್. ಗುಡ್ ಮಾರ್ನಿಂಗ್ ಗೈಸ್. ಚಲೋ ಆಯ್ತು ಮಾಡೀವಿ. 0 ಟ್ಯಾಂಕ್ ಆಗೈತಿ ಫುಲ್. ಇನ್ನು ನೀವು ಅಂತ ಏನೂ ಟೆನ್ಷನ್ ಇಲ್ಲ. ಇಲ್ಲಿ ಬೇಕಾದಂಗೆ 400 ಕಿಲೋಮೀಟ್ರ್ ಹೋಗುತ್ತೆ. ನಾನು ಪೆಟ್ರೋಲೇ ಬೇಡಂಗಿಲ್ಲ ಗಾಡಿ. ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿ ಹಾಕಿಸಿದ್ದೆ. ಅದು ಲಗೇಜ್ ಅವು ಅರ್ಬಿ ಏನಾಗ್ಯಾವ್ರಿ. ಆ ಕಡೆ ಒಮ್ಮೆ ಹುಡುಕ್ಯಾಡು, ಈ ಕಡೆ ಹುಡುಕ್ಯಾಡು, ಎಲ್ಲೆಲ್ಲಿ ಇಟ್ಟಿನೋ ಏನು ಸುದ್ದೀವಿ ಎಲ್ಲ ಗೊಳೆ ಮಾಡೋತನ ಹರಸಾಹಸ ಮಾಡ್ಬೇಕಾತ. ಎನಿವೇಸ್ ಬಿಸಿಲು ಒಂದು ಕಡಿಮೆ ಇದ್ರೆ ಸಾಕಾಗತ್ತೆ. ಸನ್ರೈಸ್ ಆಗತ್ತಿತ್ತು ಕರೆ, ಬಟ್ ಏನೂ ಕಾಣತ್ತಿಲ್ಲ. ಈ ಥರ ವೆದರ್ ಇತ್ತಂದ್ರೆ ದಿನ 1000 ಕಿಲೋಮೀಟ್ರ್ ಆರಾಮ್ ಟ್ರಾವೆಲ್ ಮಾಡ್ಬೋದು. ಬಟ್ ನಮ್ಮ ಹಣೆ ಬರ್ದಾಗ ಅದಂತೂ ಬರ್ತಿಲ್ಲ. ಬಿಸಿಲಂತೂ ಬಂದೇ ಬರ್ತೈತೆ. ನಮ್ಮ ಕಡೆ ಕೂಡಿಗೆ ಥರ್ಮಲ್ ಪವರ್ ಪ್ಲಾಂಟ್ ನೋಡ್ರಿ, ಭಾಳ ಕಡೆ ದೊಡ್ಡದಿರೋದು. ಬಟ್ ಇದಕ್ಕೆ ಎಂಟ್ರೆನ್ಸ್ ಗೇಟ್ ಏನೈತಲ್ಲ, ಅಲ್ಲಿ ಮುಂದಿಂದ ಒಳಗೆ ಹೋಗೋದು ಮೇನ್ ಗೇಟ್ ಐತೆ. ಅಲ್ಲಿಂದ ಒಳಗೆ ಹೋಗ್ಬೋದು. ನಾರ್ಮಲಾಗಿ ಯಾರಿಗೂ ಬಿಡೋದಿಲ್ಲ. ಅಲ್ಲಿ ಏನು ವರ್ಕರ್ಸ್ ಇರ್ತಾರೆ, ಏನು ಕೆಲಸದ ಮೇಲೆ ಇರ್ತಾರಲ್ಲ, ಅವ್ರಿಗೆ ಎಟ್ಟೆ ಅಲಾವ್ ಇರ್ತದೆ ಒಳಗೆ. ನಡಗುಂದಿಗೆ ಬಂದೇವ್ರಿ. ಮೀನ್ಸ್ 60 ಕಿಲೋಮೀಟ್ರ್ ಕವರ್ ಮಾಡಿದೆವು ನಾವು ಊರಿಂದ. ನೋಡೋಣತ್ತ ಇಲ್ಲೇ ನಾಷ್ಟ ಮಾಡೋಣ, ಇಲ್ಲ ಅಂದ್ರೆ ಇನ್ನೊಂದು 50-100 ಕಿಲೋಮೀಟ್ರ್ ಮುಂದೆ ಹೋಗೋಣತ್ತ, ಅಲ್ಲಿ ನಾಷ್ಟ ಮಾಡೋಣ. ಏನಿದೆ ಒಮ್ಮಿಂದೊಮ್ಮೆ ಗಾಡಿ ತೆಗೆದ್ರಿ, ಏನು ಮಾಡತ್ತೀರಿ, ಒಮ್ಮಿಂದೊಮ್ಮೆ ಎಲ್ಲಿ ಹೊಂಟಿರಿ ಏನೂ ಹೇಳಿಲ್ಲಲ್ಲ. ಹೇಳ್ತೀನಿ ಅದೇ ಜಲ್ದಿನೇ. ನಾಷ್ಟದು ಮಾಡೋಣ. ನಾಷ್ಟ ಮಾಡಿಂದ ಒಂದೊಂದು ಹೇಳ್ಕೋದು ಕುಂದಿರ್ತೀನಿ. ಅದು 10 ವರ್ಷ ಬಿಟ್ಟು ಬಂದ್ರೂ ಇದೇನು ಹೈವೇ ಪೂರ ಮುಗಿಯಂಗಿಲ್ಲಿದು. ಸನಿ 2 ವರ್ಷ ಆಯ್ತದ ನೋಡಾತು. ನಾ ಮಾಡೇ ಮಾಡತ್ತಾರ. ಹುನಗುಂದಕ್ಕೆ ಬಂದೇವಿ. ಆ್ಯಂಡ್ ಫಸ್ಟ್ ಸ್ಟಾಪ್ ನಾಷ್ಟಕ್ಕೆ ನಾವು ತೊಗೊಳಕತ್ತಿದ್ದು ಇಲ್ಕಲ್ ಕಡೆ ತೊಗೋತೀವಿ. ಹೋಗು ಇನ್ನೊಂದು 30-35 ಕಿಲೋಮೀಟ್ರ್ ಐತಿ. ಆ್ಯಂಡ್ ನಾಷ್ಟಕ್ಕೆ ಚಲೋ ಜಾಗ ನೋಡೋಣತ್ತ. ನಾಷ್ಟ ಮಾಡಿಂದ ಮುಂದಿನ ಹಾದಿ ಹಿಡಿಯೋಣತ್. ನಾಷ್ಟ ಇಲ್ಲೇ ಮಾಡೋಣ್ರಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಪಕ್ವಾನ್ ನೋಡೋಣ, ಟ್ರೈ ಮಾಡೋಣ ಫಸ್ಟ್ ಟೈಮು. ಈ ಕಡೆ ಇಲ್ಲ, ಈ ಕಡೆ ಹೋಗ್ಬೇಕು. ಲೆಟ್ಸ್ ಗೋ. ಓಡಿಸೇವ್ರಿ ಇಲ್ಲಿ ತನ 110 ಕಿಲೋಮೀಟ್ರ್. ವೆರಿ ನೈಸ್. ಮಸ್ತ್ ಅದ. ರೈಟ್. ಈಗ ನಾವು ಹೊಂಟಿದ್ದಂದ್ರೆ ಬೆಂಗಳೂರು ಕಡೆ ಹೊಂಟೇವಿ.
ಯಾಕಂದ್ರೆ ನಾವು ಒಡಿಸ್ಸಾ ರೈಡ್ ಮುಗಿಸ್ಕೊಂಡು ಬಂದು 4 ತಿಂಗಳಾಯಿತು. ಅಲ್ಲಿಂದ ಯಾವುದೇ ರೈಡಿಗೆ ಹೋಗಿದ್ದಿಲ್ಲ. ಯಾಕಂದ್ರೆ ನಮ್ಮ ಕಡೆ ಬಿಸಿಲು ಹಾಗೆ ಐತಿ ಮತ್ತು ಕೆಲಸಗಳು ಜಾಸ್ತಿ ಇದ್ದು. ಸೊ 4 ತಿಂಗಳ ತನಕ ಯಾವ ರೈಡ್ ಮಾಡಿದ್ದಿಲ್ಲ. ಸೊ ಅದ್ರ ಸಂಬಂಧ ಕಾಲೇಜ್ ಹುಡುಗರು ಉಸುರು ರೆಡಿ ಆಗ್ಯಾರ ಮಾನ್ಸೂನ್ ರೈಡ್ ಹೋಗೋಣ ಅಂತೇಳಿ. ಅದ್ರ ಸಂಬಂಧ ಪ್ಲಾನ್ ಹಾಕಿ ಉಸುರು ರೆಡಿ ಆಗ್ಯಾವಿ. ಇಲ್ಲಿ ಬಿಜಾಪುರದಿಂದ ಒಂದು 5 ಮಂದಿ ಹೊಂಟೀವಿ ಆ್ಯಂಡ್ ಬೆಂಗಳೂರದಾಗ ಒಂದು 5 ಮಂದಿ ಇದ್ದಾರೆ. ಟೋಟಲ್ ಒಂದು 10 ಜನ ಸೇರಿವ್ರಿ. ಸೊ ಕ್ಲಾಸ್ಮೇಟ್ಸ್ ಇದ್ದೇವೆ. ಸೊ ಒಂದು ಮಾನ್ಸೂನ್ ರೈಡ್ ಆಗಲಿ ಅಂಥೇಳಿ ಒಂದು 4 ದಿನ ಹೋಗಿ ಬರೋಣ್ರಿ. ಎಲ್ಲ ಹೊಂಟೆ ಬಂದ್ರೆ ಸಕಲೇಶ್ಪುರ, ಹೊರನಾಡು, ಶೃಂಗೇರಿ ಒಂದು 4-5 ದಿನ ಅಡ್ಡಾಡ್ಕೇಸಿರಿ ಮಳೆಯಾಗ ಹೊಳೆ ಬರೋಣ. ರೈಡ್ ಮಾತ್ರ ಕ್ರೇಜಿ ಆಗೋದೈತೆ. ಯಾಕಂದ್ರೆ ದೋಸ್ರು ಕೂಡ ಹೊಂಟೇವಲ್ಲ, ಆಟೋಮೆಟಿಕ್ಕಾಗಿ ಮಜಾ ಬಂದೇ ಬರ್ತೈತಿ. ಎಲ್ಲಿ ಬರ್ತೀರೋ ಮರೆ ಅಂದ್ರೆ ಬೆಂಗ್ಳೂರಿಗೆ ನಾವು ಮಧ್ಯಾಹ್ನ 2 ಗಂಟೆಗೆ ಹೋಗ್ಬಿಡ್ತೇವೆ. ಬಟ್ ಅದು ಪಾಸಿಬಲ್ ಇಲ್ಲ. ಹೊನ್ನೊಟ್ಟಿಗೆ ಮಾತ್ರ ಟ್ರಾಫಿಕರೇ ಬರ್ತೈತಿ, ಇಲ್ಲ ದೊಡ್ಡ ದೊಡ್ಡ ಗಾಡಿಗಳೇ ಬರ್ತಾವೆ. ಬಟ್ ಈ ಥರ ಖಾಲಿ ಸಿಕ್ತಂದ್ರಂತೂ ಮುಗೀತು. ಈಸಿಯಾಗಿ ಹೋಗ್ತೇವೆ, ಈಸಿಯಾಗಿ ಆರಾಮ್ಸೆ ನಾವು ಭಾಳ ಲಾಂಗ್ ಮತ್ತು ಸ್ಟ್ರೆಸ್ ಫ್ರೀ ರೈಡ್ ಮಾಡ್ಬೋದು. ಐ ಥಿಂಕ್ ಹೊಸಪೇಟೆ ಸನಿ ಅದೇವಿ. ಆ್ಯಂಡ್ ಇವತ್ತು ವ್ಲಾಗ್ ಭಾಳ ಜಾಸ್ತಿ ಮಾಡೋದಿಲ್ಲ ರೀ, ವಿಡಿಯೋ ಭಾಳ ಕಡಿಮೆ ಮಾಡೋಣತ್ತ. ಇವತ್ತೇನಿಲ್ಲ ಅಂದರೂ ಬೆಂಗಳೂರಿಗೆ ಡೈರೆಕ್ಟ್ ಸ್ಟ್ರೆಸ್ ತೊಗೊಳೋದಿಲ್ಲ. ನಿಂತು ವಿಡಿಯೋ ಮಾಡೋದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತದ. ಸೊ ಆದಷ್ಟು ಇವತ್ತಿನ ವಿಡಿಯೋ ಕಡಿಮೆ ಇಟ್ಟೇವಂದ್ರೆ ಸ್ಟ್ರೆಸ್ ಜಾಸ್ತಿ ಜಲ್ದಿ ಹೋಗ್ತೇವಂತ. ಯಾಕಂದ್ರೆ ಮತ್ತು ನಾಳೆನೂ ಏನಿಲ್ಲ ಅಂದರೂ 300 ಕಿಲೋಮೀಟ್ರ್ ಒಮ್ಮೆ ರೈಡ್ ಐತ್ರಿ. ಇವತ್ತೊಂದು 500-500, ನಾಳೆ ಒಂದು 300 ಅಂದ್ರೆ ಮನುಷ್ಯ ಪೂರ ಹೈರಾಣ ಹಾಕ್ಕಾನ. ಸೊ ಅದಕ್ಕೆ ಏನಾಕೈತಿ, ಇವತ್ತು ಎಷ್ಟು ಹಾಕದ ಜಲ್ದಿ ಹೋಗಿ ಮುಟ್ಟಿ ರೆಸ್ಟ್ ಅದು ಮಾಡಿ ನಾಳೆ ಮುಂಜಾನೆ ಆದಷ್ಟು ಜಲ್ದಿ ಇಲ್ಲಿ ಕಡ್ಯಾಕಾದೇವಂದ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ರಾಂಗ್ ಸೈಡ್ ಬರ್ತಾನೆ. ಓಹೋ ಏನು ದೊಡ್ಡ ಮಷೀನೇ ಒಯ್ಯತ್ತಾರೆ. ಏನೈತೆ ನೋಡೋದು. ಆ್ಯಂಡ್ ವ್ಯೂಸ್ ನೋಡ್ರಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲ ಸರಿ ನಾವು ಹೊಸಪೇಟೆ ಏನ್ರಿ ಒಂದು 20-25 ಕಿಲೋಮೀಟ್ರ್ ಇರ್ಬೋದ. ಅದಕ್ಕಿಂತ ಮೊದಲೇ ಒಂದು ನೀವು ಲೆಫ್ಟಿಗೆ ತೊಗೊಂಡ್ರಿ ಅಂದ್ರೆ ಸೀದಾ ಅಂಜನಾದ್ರಿಗೆ ಹೋಗ್ತೈತಿ. ಅಂಜನಾದ್ರಿಂದ ಹಂಪಿ ಇವೇನೇನದ ಮೇನ್ ಎಕ್ಸ್ಪ್ಲೋರ್ ಮಾಡುವಂಥ ಜಾಗಗಳೆಲ್ಲ ಇಲ್ಲಿ ಅದಾವ. ಈ ಕಡೆಯಿಂದ ಹೋದ್ರಿ ಅಂದ್ರೆ ನಿಮಗೆ ಸೀದಾ ಅಂಜನಾದ್ರಿ ಹೋಗ್ತೀರಿ. ಆ್ಯಂಡ್ ರೋಡ್ ತೋರಿಸೋ ಸಂಬಂಧ ಈ ಕಡೆ ಬಂದೆ, ಇವ್ರ ನಡ್ಬರ್ಕ್ ಸಿಕ್ಕೊಂಬಿದ್ದೆ. ಹೋಲ್ಡ್ ಡೌನ್ ಹಿಡ್ಕೊಂಡು ಸೀದಾ ಹೋದ್ರೆ ಬೆಂಗ್ಳೂರಿಗೆ ಹೋಗ್ತೇವೆ ಎಲ್ಲ ಸೇರಿ. ಈಗ 9:10 ಟೈಮ್. 2 ತನಕ ಹೋಗಿ ಮುಟ್ಟಿದ್ದೇವೆ. ಈ ಹೈವೇದಾಗ ಏನಾಕೈತೆ ಅಂದ್ರೆ ಸ್ಪೀಡ್ ಜಾಸ್ತಿ ಇರ್ತದೆ ರೀ. 100, 120, 150. ಸೊ ನಡವರ್ಕ್ ಯಾರೇ ಬಂದ್ರೆ ಒಮ್ಮೆ ಬ್ರೇಕ್ ಹೊಡಿದ ಅಲ್ಲಿ ಇವು ಜಾಸ್ತಿ ಹಾಕವು. ಮತ್ತು ಅಂಥದ್ರಾಗ ಇವು ದೊಡ್ಡ ಗಾಡಿಗಳು ಜಾಸ್ತಿ ಇರ್ತಾವೆ ಇಲ್ಲಿ. ಇವ್ರು ಯಾವಾಗ ಈ ಕಡೆ ಹೊಳ್ತಾರೋ ಯಾವಾಗ ಆ ಕಡೆ ಹೊಳ್ತಾರೋ ಒಂದೂ ಗೊತ್ತಾಗಿಲ್ಲ. ಒಟ್ಟು ಈ ರೋಡ್ನಾಗ ಇಬ್ಬರದ್ದು ಅಂಜಿಕೆ ಭಾಳ ಬರ್ತೈತಿ. ಒಂದು ಇವು ನಾಯಿಗಳಾಯ್ತು ಏನರಾಯ್ತು ಹಿಂಗೆ ರೋಡ್ ಕ್ರಾಸ್ ಮಾಡೋ ಮುಂದಾಗ ಬಿಟ್ರೆ ಇವು ದೊಡ್ಡ ಗಾಡಿಗಳು ಪೂರ ಅಂಜಿಸಿಬಿಡ್ತಾವ್ರಿ ಇವು. ಚಿತ್ರದುರ್ಗ 133, ಬೆಂಗಳೂರು 333 ಕಿಲೋಮೀಟ್ರ್. ನೋಡಾಗ ಇಂಡಿಕೇಟ್ರ್ ಇಲ್ಲ ಏನಿಲ್ಲ, ಸೀದಾ ಹೊಳ್ಳಿದ ಹಿಂಗೆ ಇವರು. ಈ ಅಂಡರ್ ಪಾಸ್ನಾಗ ಮಜಾ ಬರ್ತದೆ. ಅಲ್ಲಿ ಮ್ಯಾನ್ ನೋಡ್ರಿ ರೈಲ್ವೆ ಹೊಂಟೈತಿ. ಲೆಟ್ಸ್ ಗೋ. ಏನದು ಇದು? ಸ್ವಾಗತ ಸುಸ್ವಾಗತ. ವಿಶ್ ಯು ಅ ಸೇಫ್ ಆ್ಯಂಡ್ ಅ ಹ್ಯಾಪಿ ಜರ್ನಿ. NH50 ಮಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಹನುಮನಹಳ್ಳಿ, ಗಾಳಮ್ಮನಗುಡಿ ಏನೇನೋ ಅದಾವ ಊರುಗಳು. ಸ್ಪೀಡ್ ಲಿಮಿಟ್ 65. ಇಂಥ ಖಾಲಿ ಹೈವೇದಾಗ 65 ಕೊಟ್ರೆ 65 ಯಾರೂ ಹೊಡೆಯಂಗಿಲ್ಲ. ಬಟ್ ಸ್ಪೀಡ್ ಕ್ಯಾಮ್ರಾ ಐತಂದ್ರೆ ಫೈನ್ ಬೀಳ್ತಾವ, ಅದಂದ್ರೂ ಕರೆ. ಒಂದು ಟೈಮ್ನಾಗ ನಾನು ಫೋನ್ ಇಲ್ಲೇ ಕಳ್ಕೊಂಡಿದ್ದೆ. ಯಾವಾಗ ಅಂದ್ರೆ ನಂದಿ ಹಿಲ್ಸಿಗೆ ಹೊಂಟಿದ್ದೆ ರೀ. ಇದೇ ಹೊಸದಾಗಿ ಬೈಕ್ ತೊಗೊಂಡು ಫಸ್ಟ್ ರೈಡ್ ಹೋಗಿದ್ದೆ ನಂದಿ ಹಿಲ್ಸ್ ಕಡೆ. ಸೊ ಆವಾಗ ಫೋನ್ ಹಿಡ್ದಿದ್ದೆ ಗೊತ್ತೇ ಆಗಿಲ್ಲ ಯಾವಾಗ ಬಿದ್ದೈತೆ ಏನು. ನೈಟ್ ಟೈಮ್ ಇತ್ತು. ಅವಾಗ ನಾವು ರಾತ್ರಿ 8ಕ್ಕೆ ಬಿಟ್ಟಿದ್ದೇವೆ. ಸೊ ಮೇ ಬಿ 1 ಸುಮಾರು ಅದು ಈ ಹೈವೇಗೆ ಬಂದಿದ್ದೆ. ಏನೋ ಸ್ವಲ್ಪ ಮುಂದಿತ್ತು, ಇಲ್ಲಿಂದ 20 ಕಿಲೋಮೀಟ್ರ್ ಮುಂದೆ ಆಕೈತಿ. ಅಲ್ಲೇನು ಮಾಡಿನೂ ಗೊತ್ತಿಲ್ಲ, ಫೋನ್ ಇಟ್ಟಿದ್ದು ಒಮ್ಮೆ ಗಪ್ಪಾಗೈತಿ. ಹ್ಯಾಂಗೆ ಕಳೀತು ಹ್ಯಾಂಗೆ ಬಿತ್ತು ಒಂದೂ ಗೊತ್ತಾಗಲಿಲ್ಲ. ಅದಕ್ಕೆ ನಮ್ಮ ವಸ್ತುಗಳ ಮ್ಯಾಗ ನಾವು ಕಾಳಜಿ ವಹಿಸ್ಬೇಕ್ರಿ. ಇಲ್ಲ ಅಂದ್ರೆ ದಿನ ಒಂದೊಂದು ಕಳೀತಾವೆ. ಅವ ಎಲ್ಲ ಸೇರಿ 60-70 ಸ್ಪೀಡ್ನಾಗ ಈ ಲೈನಾಗ ಹೊಂಟಿದ್ದಾವೆ.
ನನ್ನ ಗಾಡಿ 100 ಸ್ಪೀಡ್ ಕ್ರಾಸ್ ಆಯ್ತು ರೀ. ಅವ್ನ ಕ್ರಾಸ್ ಮಾಡಿದ ಮ್ಯಾಗ ಚಾಲು ಆಯ್ತು ಒಂದು ಹುಳ ಎದ್ದು ಅವನು ಹಿಂಗೋ ಆಯ್ತಾನ. ಏನಿಗೆ ಕಾಲಕ್ಕೆ ಚಪ್ಪಲ್ ಹಾಕೊಂಡಿಲ್ಲ, ಏನೂ ಇಲ್ಲ. ಒಂದು ಶರ್ಟ್, ಒಂದು ಪ್ಯಾಂಟ್, ಬೂಟ್, ಚಪ್ಪಲ್ ಇಲ್ಲಾರೆ ಬಂದ ಬರಿಗಾಲ ಮ್ಯಾಗ ಓಡಿಸ್ಲಾತ ನಾವು. ಈಗ ಸ್ವಲ್ಪ ನಮ್ಮ ಮುಂದೆ ಹೋದ ಅಂದ್ರೆ ನೋಡ್ರಿ ಅವ ಹೆಂಗೆ ರೆಡಿ ಹಾಕೋಣ. ಮತ್ತೆ ಕಾಲಕ್ಕೆ ಚಪ್ಪಲ್ ಇಲ್ಲ, ಏನೂ ಇಲ್ಲ, ಹಂಗೆ ಹೊಡ್ಲತ್ತಾನ. ಈಗ ಮಿರರ್ ಇಲ್ಲ, ಏನೂ ಇಲ್ಲ. ಬರ್ತಾನ ಬರ್ತಾನ ನೋಡಿ ಮುಂದೆ. ರೋಡ್ ಮ್ಯಾಗ ಇವೆಲ್ಲ ಕಾಮನ್ ನಿಮಗೆ. ಒಬ್ಬರಿಲ್ಲ ಒಬ್ಬರು ಸಿಗ್ತಾರೆ. ಇವೆಲ್ಲ ತಲೆ ಹಾಕೋಬಾರ್ದು. ಒಂದು ಅವನಿಗರೆ ಮುಂದೆ ಬಿಡಬೇಕು, ಅಲ್ಲ ನೀವರೇ ಹಿಂದೆ ಬಿಡಬೇಕು. ಅವನಿಗೆ ಮುಂದೆ ಹೋಗೋವಲ್ಲ ಹಿಂದೆ ಹೋಗೋವಲ್ಲ, ನಮ್ಮ ಬೆಲೆ ಹತ್ತಿ ಬಿಟ್ಟ ನಾವು. ಸುಧಾರಿಸಂಗಿಲ್ಲ ಯಾರು, ಬಿಡಂಗಿಲ್ಲ ನೋಡೋ. ಇನ್ನೂ ಬೆನ್ನ ಹತ್ತಾನ. ಸಾವಕಾಶ ಮಾವ ಹಾಕೊಂಡ ನಾವು ಅದಕ್ಕೆ ಮಾತಾಡತ್ತಿಲ್ಲ. ಚಪ್ಪಲ್ ಬೇ ಚಪ್ಪಲ್ ಎಲ್ರಿ ಬಿದ್ರಿ ಏನ್ರಿ ಮಾಡ್ಕೊಂಡ್ರಿ ಹೆಂಗೆ? ಚಪ್ಪಲ್ ಹಾಕೊಂಡು ಬಿಡ್ರಿ. ಸಾವಕಾಶ ಬರ್ರಿ, ಚಪ್ಪಲ್ ಇಲ್ಲ ಅದಕ್ಕೆ ಸಾವಕಾಶ ಬಿಡ್ರಿ. ಹಾಂ ಬಾಯಾಗ ಕಿಂಟಲ್ಲ ಮಾವ ಹಾಕೊಂಡಾನ ಪುಚ್ಚಕ್ಕನ ಉಳ್ದ. ಯಾರೇ ಮಾಡದ್ರ ತಿಳ್ಕೊರಿ, ಒಟ್ಟು ಅವ್ರಿಂದ ದೂರ ಆಗಿಬಿಡ್ರಿ. ಒಂದು ಅವ್ರಿಗಾರೆ ಮುಂದೆ ಬಿಡ್ರಿ, ಒಂದು ನೀವರೇ ಹಿಂದೆ ಉಳಿರಿ. ಯಾಕಂದ್ರೆ ಅವ್ರು ನಿಮ್ಮನ್ನೂ ಡಿಸ್ಟ್ರಾಕ್ಟ್ ಮಾಡ್ತಾರೆ. ನೀವು ಈಗ ಹೆಂಗೆ ಹೊಂಟ್ರಿಲ್ಲ, ಇಟ್ಟು ನಾರ್ಮಲಾಗಿ ಹೊಂಟ್ರಿ, ನೀವು ಕಂಪ್ಲೀಟ್ ಡಿಸ್ಟ್ರಾಕ್ಟ್ ಆಗೇ ಬಿಡ್ತೀರಿ. ಸೊ ಅದ್ರ ಸಂಬಂಧ ಆದಷ್ಟು ಅವಾಯ್ಡ್ ಮಾಡಿಬಿಡ್ಬೇಕು. ಅವರು ತಿಳ್ಕೊಬೇಕಪ್ಪ ಒಂದು ಮಾತು. ಎಲ್ಲ ಸೇರಿ ಏನು 5 ನಿಮಿಷ ನಾರೇ ಮುಂದೋಗಿರ್ತೀನಿ, ನೀರೇ ಮುಂದೋಗಿರ್ತೀನಿ. ಪ್ರಾಪರ್ ಗಿಯರ್ ಸರ್ ಅದಾವ, ಬಿದ್ದರೆ ಏನರ ಆಗಂಗಿಲ್ಲ ಅನ್ನೋದೈತೆ. ಹೆಲ್ಮೆಟು ಎಲ್ಲ ಸೇರಿ ಸಾದಾ 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ಹಾಕೊಂಡು ಕೇರಿ. ಇಲ್ಲಿ ಹೈವೇದಾಗ ಬರ್ತಿರ್ತಾರೆ, ಕಾಲಕ್ಕೆ ಚಪ್ಪಲ್ ಇಲ್ಲ, ಹಿಂಗೆ ಹೊಡೆದ್ರಂದ್ರೆ ನಿಮ್ಮ ಮನೆಯವ್ರಿಗೆ ನೀವೇ ವಜಾಕಿರಿ. ಸೊ ಆದಷ್ಟು ಹೈವೇದಾಗ ಏರೇ ಇದ್ರೂ ಇಲ್ಲೇನು ಹೊರಗೆ ಗಾಡಿ ಓಡಿಸ್ಲಕ್ಕೆ ಟ್ರೈ ಮಾಡಿರಿ. ಏನೂ ನಿಮ್ಮ ಕಡೆ ಗೇರ್ ಇಲ್ಲ, ಏನೂ ಇಲ್ಲ, ಸಾವಕಾಶ ಓಡಿಸ್ರಟ್ಟೆ 50 60 70 ಓಡಿಸ್ರಿ, ರಗಡ್ ಆಯ್ತು. ನೀವು ಹಿಂಗೆಲ್ಲ ನಾವು ಸ್ಪೀಡ್ನಾಗ ಇರ್ತೇವೆ, ನಮಗೆಲ್ಲ ಬೆನ್ನು ಹತ್ತಿದ್ರಿ ಅಂದ್ರೆ ಸ್ವಲ್ಪ ಏನ್ರಿ ನಿಮ್ದು ಟೈಮ್ ಕೆಟ್ಟಿತ್ತು, ಸ್ವಲ್ಪ ಎಲ್ಲರ ಗಾಲಿಗೆ ಸ್ಕಿಟ್ ಆಯ್ತು ಅಂತ ಜೀವನ ಹೋಗವು. ಹೇಳುದು ಒಂದೇ ಮಾತು, ಎಲ್ಲ ಸೇರಿ 2-5 ನಿಮಿಷ ಮಜಾ ಸಂಬಂಧ ಜೀವನ ಹೊತ್ತು ಇಡಬೇಡ್ರಿ. ಮನ್ಯಾಗ ಎಷ್ಟೋ ಮಂದಿ ಕೈಗೋದು ಕೂತಿರ್ತಾರೆ. ಹಾಗೆ ಎಷ್ಟು ವೀಡಿಯೋಸ್ ಮಾಡ್ಬೇಕತ್ತೀನಿ. ಹೊಸ ರೋಡ್ ಮ್ಯಾಗ ಕಂಡೆ ಕಾಣ್ತಾವ. ಔಪ್ಪ ನಮಸ್ಕಾರ ಬಾಯ್. ಇವ್ರು ನೋಡ್ರಿ ನಮ್ಗೆ ಭಾಳ ಹೆಲ್ಪ್ ಮಾಡಿದರು. ಅಂಗಡಿ ನಮ್ಮ ಬಿಟ್ಟು ಕೇಸಿರೋ ಒಂದು 10 ಮಿನಿಟ್ ಹೋಗಿದ್ರು ಅವರು, ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಥ್ಯಾಂಕ್ ಯು ರೀ, ಬರ್ತೀವಿ ರೀ ಮತ್ತೆ. ಓಕೆ ರಿಟರ್ನ್ ಬರ್ತೀವಿ ಬಾಯ್. ಎಸ್ ನಡೀರಿ ಹೋಗು ನೀನು. ಮತ್ತು ಬಾಡಿ ರಿಲ್ಯಾಕ್ಸ್ ಆಯಿತು, ರಿಲ್ಯಾಕ್ಸ್. ಮಾತು ತೊಗೊಳತ್ತಾರ ಅಂದ್ರೆ ಹಾಡ್ತಾರ ಮನೆ. ಇರಲಿ ನಡ್ರಿ ಆಯ್ತಾರ ಬೊಲೇರೋ. ರೋಡ್ ಮ್ಯಾಗ ಹೋದ್ರೆ ಈ ಥರ ನೋಡೋಕೆ ಸಿಗ್ತಾವೆ. ಒಂದು ಸ್ವಲ್ಪ ವಿಚಿತ್ರನೂ ಅನ್ನಿಸ್ತಾವೆ, ಒಂದು ಸ್ವಲ್ಪ ಚಲೋನೂ ಅನ್ನಿಸ್ತಾವೆ. ಆಗಾಳೆ ನೋಡಿದ್ರೆ ಮನುಷ್ಯ ನೋಡಿದ್ರೆ ವಿಚಿತ್ರ ಅನ್ನಿಸ್ತೈತಿ, ಈಗ ನೋಡಿದ್ರೆ ಈ ಥರನೂ ಹೋಗೋಲ್ಲ ಅದು ಅನ್ನಿಸ್ತೈತಿ. ಮಾಡೋ ಸರ್ ಖಾಲಿ ಆಯಿತು. ನೋಡು ಈ ಸಲ ಎಷ್ಟು ಹಿಡಿತೈತಿ ಪೆಟ್ರೋಲ್ ಅಂಥೇಳಿ. 65 ರೈಟ್ ಡನ್. ನೋಡ್ರಿ ಅವಾಗ ಎಷ್ಟು ಹಾಕಿದೆ. ಪೀಲ್ ಆಗೈತೆ. ಬಾ ಟ್ರೈ ಮಾಡ್ತೇನೆ ಬಾ. ಸೀಟ್ ದನಕ ಹಾಡೈತದ. ಇನ್ನು ಇದು ಬೇಕು, ಇದೆ ಅದಕ್ಕೂ ಬೇಡ. ಇದು ಕೋಲಾರ 134, ಸೆಲಂ 267. ಓಕೆ, ಜಸ್ಟ್ ತುಮಕೂರು ಕ್ರಾಸ್ ಮಾಡಿದ್ದೇವೆ ರೀ. ಇನ್ನೇನು 67 ಕಿಲೋಮೀಟ್ರ್ ಇಲ್ಲ, ಇನ್ನೊಂದು ತಾಸಿನ ಜರ್ನಿ ಅದ. ಅದಕ್ಕೆ ನಾವು ಮೊದಲು ಎಳ್ನೀರೇ ಕುಡಿನೂ ಇಲ್ಲ ಊಟಾರೇ ಮಾಡೋಣ. 2ರೊಳಗೆ ಒಂದು ಏನರೇ ಮಾಡೋಣ. ಇನ್ನೊಂದು ಬ್ರೇಕ್ ಆಕೈತೆ. ಟೋಟಲ್ 2 ಬ್ರೇಕ್ ತೊಗೊಂಡಂಗೆ ಆಯ್ತು. ಇದು 3ನೇದು ನೋಡೋಣ. ಆ್ಯಂಬುಲೆನ್ಸ್ ಪೋಣೆ 4 ಒಂದು ತಾಸು ಕೂತೇವ್ರಿ ಇಲ್ಲಿ.
ನೋಡ್ರಿ ಒಟ್ಟು ತುಂಬತಪ್ಪ ಮಾರ ಮನಗಂಡು ಎಳ್ನೀರು 70 ರೂಪಾಯಿ ಅಂತಿಲ್ಲ. ಏನು ಮಸ್ತ್ ಹೈವೇ ಐತೆ ಗೊತ್ತೇನ್ರಿ. ಒಂದು ಗುಮ್ಮಿಲ್ಲ, ಒಂದು ಗುಂಡಿ ಇಲ್ಲ, ಏನೂ ಇಲ್ಲ, ರೋಡ್ ತೆಗ್ಗಿಲ್ಲ, ಫುಲ್ ಪ್ಲೇನ್. ಮಜಾ ಬರ್ತೈತಿ ಇಂಥ ರೋಡ್ನಾಗ ಟ್ರಾವೆಲ್ ಮಾಡೋಕೆ.